ಫಸ್ಟ್ ಆಫ್ ಆಲ್ ಮಂದಿರ ಕಟ್ಟಿರೋದು ಟ್ರಸ್ಟ್. ಹೌದು, ಮೋದಿ ಅವ್ರನ್ನ ಕರೆದಿದ್ದು ಟ್ರಸ್ಟ್, ಮತ್ತೆ ಇನ್ವಿಟೇಷನ್ ಯೋಗಿ ಅವ್ರನ್ನ ಕರೆದಿದ್ದು ಟ್ರಸ್ಟ್. ನಾನು ಕೇಳಿದ ಪ್ರಶ್ನೆಗೆ ನಾನೇ ಉತ್ತರ ಕೊಟ್ಬಿಡ್ತೀನಿ ನಿಮ್ಗೆ. ಇಬ್ರು ಕಾಂಗ್ರೆಸ್ ಅವ್ರು ಇದ್ರು, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇನ್ವಿಟೇಷನ್ ಸಿಕ್ಕಿಲ್ಲ ಅಂತ. ಅರೆ ಇಬ್ರು ಕಾಂಗ್ರೆಸ್ ಅವ್ರು ಇದ್ರು, ಅಲ್ಲಿ ಪಿಕ್ಚರ್ ತೋರಿಸ್ಲಾ, ಹಾಕ್ರಿ. ವಿಕ್ರಮಾದಿತ್ಯ ಸಿಂಗ್ ಹಿಮಾಚಲ್ ಪ್ರದೇಶ್ ಮಂತ್ರಿ, ಕಾಂಗ್ರೆಸ್ ನೇತಾ, ಅವನು ಇದ್ದ ಅಲ್ಲಿ, ಕಾಂಗ್ರೆಸ್ ಲೀಡರ್ ಅವನು ಇದ್ದ. ಅವ್ನು ಮಾತ್ರ ಅಲ್ಲ, ಆಚಾರ್ಯ ಪ್ರಮೋದ್ ಕೃಷ್ಣನ್ ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ಉತ್ತರ ಪ್ರದೇಶದಿಂದ ಅವನು ಇದ್ದ ಅಲ್ಲಿ. ಮತ್ತೆ ಹೇಗೆ ಹೇಳ್ತೀರಾ ಬಿಜೆಪಿ ಇವೆಂಟ್ ಅಂತ? ಅದು ನ್ಯಾರೇಟಿವ್. ಎರಡನೇದು, ನೀವು ಹೇಳಿದಕ್ಕೆ ಒಂದು ಚಿಕ್ಕ ಕೌಂಟರ್, ಆಮೇಲೆ ನಾನು ನಿಮ್ಮ ಮುಂದೆ ತಗೊಳ್ಬೋದು. ನೀವು ಹೇಳಿದ್ರಿ ಇದು ತಪ್ಪು ಅಂತ. ಓಕೆ ಫೈನ್, ಯು ಹ್ಯಾವ್ ಅ ರೈಟ್ ಟು, ನೀವು ಏನು ಹೇಳಬೇಕು ನೀವು ಹೇಳಿದಿರಾ, ಇಟ್ಸ್ ಓಕೆ, ನಿಮಗೆ ಫ್ರೀಡಮ್ ಇದೆ. ಬಟ್ ಇದು ನೋಡಿ, ಅದೇ ನೀವು ಕಾಂಗ್ರೆಸ್ ಬಗ್ಗೆನೂ ಕೇಳ್ಬೋದಲ್ಲ. ಕಾಂಗ್ರೆಸ್ ಅವರು ಹೇಳ್ತಾರೆ, ಇವಾಗ ಅವರು ಜಮೀರ್ ಅಹಮದ್ ಹೇಳಿದ್ರಲ್ಲ, ರಾಜಸ್ಥಾನಲ್ಲಿ ಹೋಗಿ ಹೇಳ್ತಾರೆ, ಪ್ರಚಾರ ಮಾಡ್ತಾರೆ, ನಾವು 2023 ರಾಜ್ಯದಲ್ಲಿ ನಡೆದ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ನಾವು ಪ್ರತಿ ಮಸೀದಿಗೆ ಹೋಗಿ ನಾವು ಅವ್ರ ಜೊತೆ ಕೂತ್ಕೊಂಡು ಪ್ರತಿ ಸೀಟಲ್ಲಿ ಪ್ರತಿ ಮಸೀದಿಗೆ ಹೋಗಿ ನಾವು ಕೂತ್ಕೊಂಡು ಮಾತಾಡಿ ಒಂದು ಸ್ಟ್ರಾಟಜೈಸ್ ಮಾಡಿದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಸ್ಟ್ರೆಂತ್ ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ರು. ನಿರಂಜನ್, ನಾನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಅಷ್ಟೇ ಈಕ್ವಲ್ ಅಪೋರ್ಷನ್ ಆಫ್ ಬ್ಲೇಮ್, ಅಷ್ಟೇ ಅವ್ರನ್ನು ಕೂಡ ಬ್ಲೇಮ್ ಮಾಡ್ತೀನಿ ನಾನು. ಅವ್ರನ್ನ ಪ್ರಶ್ನೆ ಕೇಳಬೇಕು, ಕಾಂಗ್ರೆಸ್ ಹೋಗ್ತಾರ ಇಲ್ಲ ಇವತ್ತು ಕೇಳೋದಕ್ಕೆ. ಅದ್ರ ಜೊತೆಗೇನೆ ನಾವು ಲಾರ್ಜರ್ ಪಿಕ್ಚರ್ ನೋಡೋಣ. ಅಲ್ಲಿ ಒಂದು ಇಬ್ರು ಕಾಂಗ್ರೆಸ್ನವ್ರು ಇರಬಹುದು, ಅಲ್ಲಿ ರಾಮ್ ಭಕ್ತರ ಯಾಕೆ ಬಂದು ಏನಿದೆ, ಕಾಂಗ್ರೆಸ್ನ ಹೋಗಬಾರ್ದು ಅಂತಿದ್ಯಾ? ರಾಮ ಬಿಜೆಪಿ ಆಸ್ತಿನ ಅಥವಾ ಕಾಂಗ್ರೆಸ್ನ ಆಸ್ತಿನ? ರಾಮ ಒಂದು ಮಾಧ್ಯಮದ ಆಸ್ತಿನ? ಅಲ್ಲ. ನಾನು ರಾಮ ಆ ಒಂದು ಬಿಜೆಪಿ ರಾಮನು, ಕಾಂಗ್ರೆಸ್ ರಾಮನು, JDS ರಾಮನು, ನಾಗೇಂದ್ರ ಶುರುವಲ್ಲಿ ಒಂದು ಪ್ರಶ್ನೆಗಳು ಕೇಳಿದ್ರಲ್ಲ, ಹಾಗಲ್ಲ. ರಾಮಾಯಣವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ರಾಜಕೀಯಕ್ಕೆ ಬರೋಣ. ನಾವು ರಾಮಾಯಣವನ್ನೇ ಅರ್ಥ ಮಾಡ್ಕೊಳ್ಳೋದವರು, ರಾಮನ ಬಗ್ಗೆನೇ ಅರ್ಥ ಮಾಡ್ಕೊಳ್ಳೋದವರು, ಅದನ್ನೊಂದು ಬಿಜೆಪಿ ರಾಮ ಮಾಡಿದ್ದಾರೆ, ಒಬ್ಬ ಕಾಂಗ್ರೆಸ್ ರಾಮ ಮಾಡಿದ್ದಾರೆ, ಇನ್ನೊಬ್ರು ಮತ್ತೊಂದು ಮಾಡ್ತಾರೆ. ಹಾಗಲ್ಲ. ನಾಗೇಂದ್ರ, ರಾಮಾಯಣ ನಡೆದಿದ್ದು ಯಾವಾಗ? 7,000 ವರ್ಷಗಳ ಹಿಂದೆ, ಅಕಾರ್ಡಿಂಗ್ ಟು ಸಮ್ ರಿಸರ್ಚ್. ಕಥಾನಕದ ಕಾಲ ಅದು. ರಾಮಾಯಣದಲ್ಲಿ ಬರ್ದಂಗೆ ಆಯ್ತಾ, ಅದು ಮಾತು ಬೇರೆ. ಸದ್ಯಕ್ಕೆ ಚಾಲ್ತಿ ಇರೋರು 300 ರಾಮಾಯಣಗಳಿದಾವೆ. ಅನೇಕ ರಾಮಾಯಣಗಳಲ್ಲಿ ರಾಮ ಹೀರೋ ಅಲ್ವೇ ಅಲ್ಲ, ರಾಮ ವಿಲನ್ನು. ಹೀಗಿರುವಾಗ ಒಂದೇ ವರ್ಷನ್ ರಾಮವನ್ನ, ಒಂದೇ ಒಂದು ಧರ್ಮದ ಒಂದು ಐಕಾನ್ ಅನ್ನೋ ಒಂದು ಅದೇ ಒಂದು ಸಂಕೇತವನ್ನು ಇಟ್ಕೊಂಡು ನಾವು ಹೋರಾಟ ಮಾಡೋದಿದೆಯಲ್ಲ, ಇದು ಒಳ್ಳೆ ರಾಜಕೀಯನೂ ಅಲ್ಲ, ಒಳ್ಳೆ ಚರ್ಚ್ ಒಳ್ಳೆ ಸಾಮಾಜಿಕ ಸಂವಾದನೂ ಅಲ್ಲ ಇದು. ಅಲ್ಲ ಬಸವರಾಜ, ನೋಡಿ, ಒಂದು ಅನ್ಸೋದೆ ಅಂತಂದ್ರೆ, ಇವತ್ತು ನಾವು ನಿರಂತರವಾಗಿ ಅಯೋಧ್ಯೆ ವಿಚಾರವಾಗಿ ಸುದ್ದಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲೈವ್ ಕವರೇಜ್ ಅನ್ನ ಮಾಡಿದ್ವಿ, ಮೆಗಾ ಕವರೇಜ್ ಅನ್ನ ಮಾಡಿದ್ವಿ. ಈ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಕೊಟ್ಟಂತ ಹೇಳಿಕೆಗಳಿಗೂ ಕಾಂಗ್ರೆಸ್ ನಾಯಕರು ಈಗ ಕೊಡ್ತಾ ಇರುವಂತ ಹೇಳಿಕೆಗಳಿಗೂ ಏನ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ. ಅವರಲ್ಲೇ ಗೊಂದಲ ಇದೆ. ನಾವು ಹೋಗಲ್ಲ ಅಂತಾರೆ, ಇವತ್ತು ನಾವು ದಲಿತರನ್ನ ರಾಮ ಮಂದಿರ ಕಳಿಸ್ಕೊಡ್ತೀವಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ. ಜೈ ಶ್ರೀರಾಮ್ ಅಂದ್ರೆ ಈಗ ಇಂಥ ಒಂದು ಹೇಳಿಕೆ ಯಾಕೆ ರಾಮ ಭಕ್ತರು ಅಂತ ಹೇಳಿ ಬಂದಾಗ ರಾಮ ಭಕ್ತರನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಅಂತಾನ ಅನ್ನೋ ಒಂದು ಪ್ರಶ್ನೆಗಳು ಮಾಡುತ್ತೆ. ವಿನಯ್ ಬಿದ್ರೆ ಅವರೇ, ಬಿಜೆಪಿ ರಾಮ ಅಂತೆ ಹೌದಾ ಸರ್? ರಾಮ ಮರ್ಯಾದಾ ಪುರುಷೋತ್ತಮ. ರಾಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರ ರಾಮ. ಅವನು ನನ್ನ ರಾಮನೂ ಹೌದು, ನಿಮ್ಮ ರಾಮನೂ ಹೌದು, ಎಲ್ಲರ ರಾಮನೂ ಹೌದು. ರಾಮ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಮ ಈ ನೆಲದ ಅಸ್ಮಿತೆಯ ಸಂಕೇತ. ಅವನು ಸಾಕಷ್ಟು ದೊಡ್ಡ ಉದಾತ್ತ ಚಿಂತನೆಗಳ ಗುಣಗಳ ಸಂಕೇತ. ಹಾಗಾಗಿ ಬಿಜೆಪಿಯ ಪ್ರಣಾಳಿಕೆನಲ್ಲಿ ರಾಮ ಮಂದಿರ ವಿಷಯ ಇತ್ತು ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ, ಮತ್ತು ನಾವು ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. ಬನಾಯಂಗೆ ಮಂದಿರವಲ್ಲೇ ಕಟ್ಟುವೆವು ಅಂತ ಘೋಷಣೆ ಕೂಗಿದ್ದು ಸತ್ಯ, ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ಸತ್ಯ. ನಮ್ಮ ಪ್ರತಿ ಪ್ರಣಾಳಿಕೆನಲ್ಲೂ ನಾವೇನು ಬದಲಾವಣೆ ಮಾಡ್ಕೊಂಡಿಲ್ಲ. ಮತ್ತು ವೋಟ್ ಬರುತ್ತೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಮನ ಇಲ್ಲಿ ಇಟ್ಕೋಬೇಕಾ, ಅಲ್ಲಿ ಇಟ್ಕೋಬೇಕಾ ನಾವು ಹೃದಯ ಸಿಂಹಾಸನದಲ್ಲೇ ಇಟ್ಕೊಂಡಿದ್ವಿ. ಅದನ್ನ ನಾವು ಮಾಡಿದ್ದೇವೆ. ಪ್ರಧಾನ ಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದೆ ಟ್ರಸ್ಟು. ಪ್ರಧಾನ ಮಂತ್ರಿಗಳು ಒಬ್ಬ ಮಹಾನ್ ರಾಮ ಭಕ್ತರು. ಪ್ರಧಾನ ಮಂತ್ರಿಗಳು ದೈವಾಂಶ ಸಂಭೂತರ ರೀತಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅವರನ್ನು ನೋಡ್ತಾರೆ ಅಂತ ಒಬ್ಬ ಯಾವುದೇ ಸಂತ ಕೂಡ ಸಂತನಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅವ್ರು ಹೊಂದಿರ್ತಕ್ಕಂಥವ್ರು ಇವಾಗ ಭಾಗವಹಿಸಿದ್ದಾರೆ. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯ ಏನಾಗುತ್ತೆ ಅಂತ ಯತ್ನಾಳ್ ಅವ್ರು ಕೇಳ್ತಾ ಇದ್ರು. ನಂಗೆ ಬಹಳ ಆಶ್ಚರ್ಯ ಆಗುತ್ತೆ. ಅವತ್ತು ಅವರು ಎಲ್ಲಿ ಹೋಗಿದ್ರು ಅಂದ್ಬಿಟ್ಟು ನಾನು ಮುಗಿಸ್ತೀನಿ, ನೀವು ಮಾತಾಡ್ಬೇಕಾದ್ರೆ ನನ್ನ ಇಂಟರ್ವ್ಯೂನ್ ಆಗ್ಲಿಲ್ಲ. ನೋಡಿ, ಇಡೀ ದೇಶದಲ್ಲಿ ಜಾತಿ, ಮತ, ಪಂಥ, ಲಿಂಗ ತಾರತಮ್ಯವನ್ನು ಪಕ್ಕಕ್ಕಿಟ್ಟು ಮೊನ್ನೆ ರಾಮ ಜನ್ಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಈ ದೇಶ ಸೆಲೆಬ್ರೇಟ್ ಮಾಡಿದೆ. ನೋಡಿ, ನಾನು 25 ವರ್ಷದಿಂದ ಸಾಮಾಜಿಕ ಜೀವನದಲ್ಲಿದ್ದೇನೆ. ನಾವ್ಯಾರು ಸ್ವತಂತ್ರ ಬಂದಿದ್ದ ದಿನದ ಸಂಭ್ರಮವನ್ನು ನೋಡಿಲ್ಲ. ಬಹುತೇಕ ನಮ್ಮೆಲ್ಲರಿಗೂ ಅನ್ಸಿರ್ತಕ್ಕಂಥದ್ದು, ಬಹುತೇಕ ಸ್ವತಂತ್ರ ಬಂದ ದಿನದಲ್ಲಿ ಈ ರೀತಿಯ ಸಂಭ್ರಮ ರಸ್ತೆನಲ್ಲಿ ಮನೆಯಲ್ಲಿತ್ತು ಅಂತ ಅನ್ಸುತ್ತೆ. ನೀವು ನನ್ನ ನೋಡಿದ್ರೆ ದೀಪ ಹಚ್ಚಿಡಿ ಅಂತಂದ್ರು. ಕಾಂಗ್ರೆಸ್ಸಿಗರ ಮನೆ ಮುಂದೆ ದೀಪ ಹಚ್ಚಿಟ್ಟಿರ್ತಕ್ಕಂಥ 1000 ಎಕ್ಸಾಂಪಲ್ ಕೊಡ್ತೇನೆ. ಒಂದ್ ನಿಮಿಷ
ನೋಡಿ ಇವತ್ತು ನಾವು ಎಷ್ಟು ಹೆಮ್ಮೆ ಪಡಬೇಕು, ಎಷ್ಟು ಸಡಗರದಿಂದ ಇರಬೇಕು ಅಂತಂದ್ರೆ ಅಲ್ಲಿ ಗರ್ಭಗುಡಿಯ ಒಳಗಡೆ ಇದ್ದಿದ್ದು ಕೇವಲ 5 ಜನರು ಮಾತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರ ಎಡಭಾಗದಲ್ಲಿ ನಿಂತಿದ್ದು ನಮ್ಮ ಪೇಜಾವರ ಶ್ರೀಗಳು. ನೋಡಿ ಎಷ್ಟು ಹೆಮ್ಮೆ ಆಗುತ್ತೆ. ನಮ್ಮ ದೇಶದಲ್ಲಿ ಸಾಧು ಸಂತರು ಗಣ್ಯಾತಿ ಗಣ್ಯರಿದ್ದಾರೆ, ದೊಡ್ಡ ದೊಡ್ಡ ಮಠಾಧಿಪತಿಗಳಿದ್ದಾರೆ. ಅವರು ಕೂಡ ಟ್ರಸ್ಟ್ ಇನ್ವೈಟ್ ಮಾಡ್ಬೋದಿತ್ತು. ಯಾಕೆ ಪೇಜಾವರ ಶ್ರೀಗಳನ್ನೇ ಇನ್ವೈಟ್ ಮಾಡಿದ್ರು? ಯಾಕೆ ಅರುಣ್ ಯೋಗಿರಾಜ್ ಅವರ ಕೆದ್ದಂತ ಶಿಲ್ಪಿ ಆಯ್ಕೆ ಆಯ್ತು? ಯಾಕೆ ಕರ್ನಾಟಕದಿಂದನೇ ಆ ಒಂದು ಶಿಲೆ ಆಯ್ಕೆ ಆಯ್ತು? ನೋಡಿ ಎಂತೆಂತ ಒಂದು ಅವಿನಾಭಾವ ಸಂಬಂಧ ಇದೆ. ಇದನ್ನ ಟ್ರಸ್ಟಿನ ಭಾಗ. ಆದ್ರೂ ಕೂಡ ಅವರೇ ಅಲ್ಲಿದ್ರು, ಅವರು ಕೂಡ ಅಲ್ಲಿದ್ರು. ನಮ್ಮ ಪ್ರಶ್ನೆ ಇವತ್ತು ನಾವು ಕನ್ನಡಿಗರಾಗಿ ಒಂದು ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದಂಥವ್ರು ಇಷ್ಟೆಲ್ಲ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ಸಂಭ್ರಮ ಪಡಬೇಕು. ಆದ್ರೆ ಇವತ್ತು ರಾಜಕಾರಣ ಆಗ್ತಿದೆಯಲ್ಲ, ರಾಜಕೀಯಗಳಾಗ್ತಿದೆಯಲ್ಲ, ಬೇಸರ ಆಗುತ್ತೆ. ಇವತ್ತು ನೋಡಿ ನಮ್ಮ ಯೋಗಿರಾಜ್ ಅವರು ಬರ್ತಿದ್ದಾರೆ, ನಮ್ಮ ಕರುನಾಡಿನ ಕಂದ ಹೆಮ್ಮೆ, ಅವ್ರು ಇವತ್ತು ವಾಪಸ್ ಬರ್ತಿದ್ದಾರೆ. ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲ ಯಾರೇ ಇರ್ಬೋದು, ಕನ್ನಡಿಗರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಕಾರ್ಯಕರ್ತರು ಆಗಿದ್ದಾರೆ ಅಲ್ಲಿ. ಅಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ನೀವು ಮೀಡಿಯಾದವರು ಹೋಗಿದ್ರೆ ಮೀಡಿಯಾದವರು ಹೋಗಿದ್ದಾರೆ ಅಂತ ಹೇಳಿ, ಕಾಂಗ್ರೆಸ್ಸಿಗರು ಹೋಗಿದ್ರೆ ಕಾಂಗ್ರೆಸ್ಸಿಗರು ಹೋಗಿದ್ದಾರೆ ಅಂತ ಹೇಳ್ಕೊಳ್ಳಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಹೇಳಿದ್ದಾರೆ ಹಂಗ ಹೋಗಿಲ್ಲ ಹೇಳ್ತೀನಿ ನಾನು. ಪ್ರಶ್ನೆ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿಲ್ಲ. ಬರೀ ನಿಮ್ಮವ್ರು ಯಾಕೆ ಹೋಗಿದ್ದಾರೆ ಅಂತ ಕೇಳಿದೆ. ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ಸಿಗರು ಯಾಕೆ ಹೋಗಿಲ್ಲ? ಅವ್ರ ಕಾರ್ಯಕರ್ತರು ಯಾಕೆ ಹೋಗಿಲ್ಲ? ಅಲ್ಲ ನಿಮ್ ಕಾರ್ಯಕರ್ತರು ಹೋಗಿದ್ರಾ ಸರ್? ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಹೋಗಿದ್ರಾ? ಫಾರ್ ದ ಎಂಟೈರ್ ಪ್ಯಾನೆಲ್ ಐ ನೀಡ್ ಟು ಆಸ್ಕ್. ಅಲ್ಲ ಒಂದು ಚಿಕ್ಕ ಆಚರಣೆ ಬಿಡಿ, ನಿಮ್ ಕಾರ್ಯಕರ್ತರು ಯಾಕೆ ಹೋಗಿಲ್ಲ ಅವ್ರನ್ನ ಕರೆಯೋದಕ್ಕೆ? ಇವತ್ತು ನಮಗೆ ಅಲ್ಲಿ ಬೆಂಗಳೂರಲ್ಲಿ ಏರ್ಪೋರ್ಟ್ ಬರ್ತಾ ಇರೋ ಮಾಹಿತಿ ನಮ್ಗೆ ಇರ್ಲಿಲ್ಲ ಅಷ್ಟೇ ಹೊರತು ಮಾಹಿತಿ ಇರ್ಲಿಲ್ಲ. ಇವಾಗ ನಾವು ಈಗ ಕಾಂಗ್ರೆಸ್ ಅವರಿಗೆ ಅವ್ರದ್ದು ನಿಲುವಿರ್ಬೋದು ರಾಮನ ಬಗ್ಗೆ, ರಾಮ ಭಕ್ತನ ಬಗ್ಗೆ. ಖಂಡಿತವಾಗೂ ಈ ಕಾರ್ಯಕ್ರಮದ ನಂತರ ನಾನು ಕರೆ ಮಾಡಿ ಹೇಳ್ತೀನಿ. ಒಂದು, ರಾಮ ಇವತ್ತು ಇಡೀ ದೇಶಕ್ಕೇನೆ ರಾಮ, ಒಂದು ಪಕ್ಷಕ್ಕೆ ಅದು ಸೀಮಿತರಾಗಿಲ್ಲ. ಇನ್ನು ನಮ್ಮ ದುರದೃಷ್ಟ ಏನಾಗಿದೆ ಅಂದ್ರೆ ಈ ಮೋದಿ ಮತ್ತೆ ಬಿಜೆಪಿಯಿಂದ ಇವತ್ತು ರಾಮ ಬರೀ ಒಂದು ಚುನಾವಣಾ ರಾಮ ಮಾತ್ರನೇ ಆಗಿದ್ದಾನೆ. ಇವತ್ತು ಬಿಜೆಪಿಗೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ರಾಮನ ಹೆಸರು ಬೇಕು, ಅವರ ಆದರ್ಶಗಳು ಬೇಕಾಗಿಲ್ಲ. ಇವತ್ತು ನೋಡಿ ಅವ್ರಿಗೆ ಎಲ್ಲೇ, ಇವಾಗ ಮೊನ್ನೆ ನಾನು ಪ್ರಧಾನಮಂತ್ರಿ ಅವರ ಭಾಷಣ ನಾನು ಖುದ್ದಾಗಿ ಕೇಳಿದ್ದೀನಿ, ಸೆಂಚುರಿ ಕ್ಲಬ್ ಅಲ್ಲಿ ಕೂತ್ಕೊಂಡು ಅವ್ರ ಲೈವ್ ನಾನು ನೋಡಿದ್ದೀನಿ. ಅವರು ರಾಮನ ಬಗ್ಗೆ ಮಾತಾಡ್ತಿದ್ರೆ ಹೊರತು ಯಾವಾಗ್ಲೂ ಒಂದೇ ಒಂದು ವಿಷಯ ರಾಮರಾಜ್ಯ ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದು ಮಾತು ಅವ್ರು ಮಾತಾಡ್ಲಿಲ್ಲ. ಇವತ್ತು ರಾಮರಾಜ್ಯ ಅಂದ್ರೆ ಏನು? ರಾಮನ ಕಾಲದಲ್ಲಿ ಇವತ್ತು ಏನೊಂದು ರಾಮಾಯಣದಲ್ಲಿ ಹೇಳಿದ ರಾಮ ರಾಜ್ಯ ಹೆಂಗಿರುತ್ತೆ ಅಂತ, ಪ್ರತಿಯೊಬ್ಬರು ಸುಖಕರವಾಗಿರ್ತಾರೆ, ಯಾರೊಬ್ರು ಹಸುವಿಂದ ಸಾಯಲ್ಲ, ಪ್ರತಿಯೊಬ್ಬರಿಗೂ ಉದ್ಯೋಗಗಳಿರುತ್ತೆ, ಆರೋಗ್ಯ ಇರುತ್ತೆ, ಶಿಕ್ಷಣ ಇರುತ್ತೆ, ಯಾವುದಕ್ಕೂ ಕುಂದುಕೊರತೆ ಇರಲ್ಲ. ಅದು ಆದರೆ ಇವತ್ತು ಬಿಜೆಪಿಯ ರಾಮರಾಜ್ಯದಲ್ಲಿ ಏನಿದೆ, ಇವತ್ತು ಅವ್ರಿಗೆ ಆದರ್ಶಗಳೇನು? ಎಂತ ಕರ್ನಾಟಕದ ಒಂದು ಅತಿ ಭ್ರಷ್ಟ ಯಡಿಯೂರಪ್ಪನವರ ಆದರ್ಶ ಇರುತ್ತೆ, ರೇಪಿಸ್ಟ್ಗಳ ಆದರ್ಶ ಇರುತ್ತೆ. ನಿಮ್ಮ ಅರವಿಂದ್ ಕೇಜ್ರಿವಾಲ್ಗೆ ನೈತಿಕತೆ ಇತ್ತು ಅಂದ್ರೆ, ಮಾನವ ಮರ್ಯಾದೆ ಇತ್ತು ಅಂದ್ರೆ, ಈ ದೇಶದ ಸಾಂಸ್ಥಿಕ ಸಂಸ್ಥೆಗಳ ಬಗ್ಗೆ ಗೌರವ ಇತ್ತು ಅಂದ್ರೆ, ಇಡಿ ಮುಂದೆ ಬೇರೆ ಕೇಳಿ ಉಪಾಸನಕ್ಕೆ ಹೋಗಿದ್ದಾರಂತೆ, ಧ್ಯಾನ ಮಾಡ್ತಾರಂತೆ ಪೊಲೀಸರು ಬಂದಾಗ. ಮಾನವ ಮರ್ಯಾದೆ ಇರಬೇಕು ನಿಮಗೆ ಡಿಬೇಟ್ ಮಾಡ್ಲಿಕ್ಕೆ. ಯಡಿಯೂರಪ್ಪ ಸಿಬಿಐ ಯೋಗ್ಯತೆ ಇಲ್ಲ ನಿಮಗೆ. ಯು ಡೋಂಟ್ ಹ್ಯಾವ್ ಮಿನಿಮಮ್ ಗ್ರಾಜ್ಯುಯೇಟ್ ಟು ಟಾಕ್ ಅಬೌಟ್ ಯಡಿಯೂರಪ್ಪ. ಯಡಿಯೂರಪ್ಪ ಯೋಗ್ಯತೆ ಇವರ ರಾಜಕೀಯನೂ ಮುಗಿಯಲ್ಲ. ಚಿಕ್ಕ ಬ್ರೇಕ್ ತಗೊಳ್ಳಿ.